ಏನ ಇವತ್ತು ಅಣ್ಣ ಇಷ್ಟೊಂದು ಜೋಶಲ್ಲಿದ್ದಾನೆ? ನಿನ್ನೆ ನ್ಯೂ ಇಯರ್ ಪಾರ್ಟಿಲಿ ಅಣ್ಣ ಫುಲ್ ರಿಚಾರ್ಜ್ ಆಗ್ಬಿಟ್ಟವನೆ. ಏನೋ ಮಗ ನೀನು ಇತ್ತೀಚೆಗೆ ಗುರುಸದ್ರಲ್ಲಿ ಪಂಟ್ರ ಬಿಟ್ಟಿದ್ಯಾ? ನೆನ್ನೆ ಪಾರ್ಟಿಯಲ್ಲಿ ನೋಡ್ಲಿಲ್ವಾ ಅಣ್ಣನ ಹೆಂಗ್ ಗುರಾಯಿಸ್ತಿದ್ದ ಅಂತ? ಯಾರೋ ಒಬ್ಬರನ್ನೇ ಬಾಯಿಗೆ ಬಂದಾಗ ಮಾತಾಡಿದ್ರೆ ಬಾರಿಸ್ಬಿಡ್ತೀನಿ ನನ್ನ ಮಕ್ಕಳು. ಸಾಕ್ಷಿ, ಇಲ್ಲಿಗೆ ಯಾಕೆ ಬಂದಿದ್ದೀರಾ? ನನ್ನ ಮದ್ವೆನ ನುಂಗಿ ನೀರು ಕುಡ್ದಾಯ್ತಲ್ಲ, ಇನ್ನು ಏನು ಉಳಿದಿದೆ ಅಂತ ಕಿತ್ಕೊಳ್ಳೋದಕ್ಕೆ ಬಂದಿದ್ದೀರಾ? ಮುಗೀತಾ? ಇಲ್ಲಿ 1 ನಿಮಿಷ ಬಾಯ್ ತೆಗಿ. ಯಾಕೆ ತೆಗಿಯಮ್ಮ? ಕಂಗ್ರ್ಯಾಚುಲೇಷನ್, ವಿಕ್ರಮ್ ಜೊತೆ ನಿನ್ ಮದುವೆ ಫಿಕ್ಸ್ ಆಗೋಯ್ತು. ನೀನ್ ಯಾಮರ್ಸ್ತಿಲ್ಲ ತಾನೆ? ಮಗಳನ್ನ ಯಾಮರ್ಸೋ ತಂದೆ ತಾಯಿ ತರ ಕಾಣ್ತಿದೀವ ನಿನ್ಗೆ? ಅಮ್ಮ, ಸಂತೋಷ ಪಡ್ಬೇಕಾಗಿರೋ ಟೈಮಲ್ಲಿ ಯಾರಾದ್ರೂ ಕಣ್ಣೀರ್ ಹಾಕ್ತಾರೇನೆ? ಹಾಗಲ್ಲಮ್ಮ, ಆಗೋದೇ ಇಲ್ಲ ಅಂತ ಅವ್ರನ್ನ ಮನೆಯಿಂದ ಕಳಿಸಿ ಈಗ ಮದ್ವೆ ಫಿಕ್ಸ್ ಆಯ್ತು ಅಂದ್ರೆ ಹೇಗಮ್ಮ? ಎಲ್ಲ ನಿಮ್ಮ ಅಮ್ಮನ ಟ್ಯಾಲೆಂಟ್ ಕಂಡೀಷನ್ ಹಾಕಿ ಒಪ್ಪಿಸ್ಬಿಟ್ಲು. ನಂಗೆ ಅರ್ಥ ಆಗ್ಲಿಲ್ಲ. ಪರವಾಗಿಲ್ಲ, ನಿಮ್ಮಮ್ಮ ಯಾವಾಗ್ಲೂ ನಿನ್ಗೋಸ್ಕರ ಕಷ್ಟಪಡೋದು ಅಂತ ಈಗ್ಲಾದ್ರೂ ನಂಬ್ತೀಯಲ್ವಾ? ನೀನ್ ಯಾವಾಗ್ಲೂ ಹೀಗೆ ಸಂತೋಷವಾಗಿರು. ಉಳಿದೆಲ್ಲ ನನಗ್ ಬಿಡು, ನಾನ್ ನೋಡ್ಕೊಂತೀನಿ. ಇನ್ಮೇಲೆ ನೀನ್ ಯಾರಿಗೂ ಕೇರ್ ಮಾಡಬೇಡ ಸಾಕ್ಷಿ. ಕುದುರೆನು ನಿಂದೆ, ಮೈದಾನ ನಿಂದೆ, ಆಟ ಆಡ್ಕೋ. ಸಾಕ್ಷಿ, ರಾತ್ರಿ ಬರೋವಾಗ ನಿಮ್ಮ ಅಪ್ಪನಿಗೆ ವಿಕ್ರಮ್ ಜೊತೆ ನಿನ್ನನ್ನು ಪಳಗಿಸ್ತೀನಿ. ನಾವು ಬರ್ತೀವಮ್ಮ, ಬನ್ನಿ. ಜಯ, ನೀನು ಮಾಡ್ತಿರೋದು ಸರಿ ಅಂತ ನಿನಗೆ ಅನಿಸ್ತಾ ಇದೆಯಾ? ಅವ್ರ ಮುಂದೆ ಏನು ಪ್ರಶ್ನೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಏನು ಹೇಳದೆ ಮೌನವಾಗಿದ್ದೆ. ನಿನ್ನ ಮಗನ ಮೇಲಿನ ಕುರುಡು ಪ್ರೀತಿಗೆ ಇನ್ನೊಬ್ಬ ಹುಡುಗಿ ಜೀವನ ಹಾಳು ಮಾಡ್ತಿದ್ದೀಯ ಅಂತ ನಿನಗೆ ಅನ್ಸಲ್ವಾ? ಜೋಯಿಸ್ರು ಹೇಳಿದ್ದು ನಿಮಗೆ ಗೊತ್ತೇ ಇದೆ ಅಲ್ವಾ ರೀ? ನನ್ನ ಮಗನ ಜೀವ ಉಳಿಸೋದೆ ತಾಳಿ ಅಂತ ಹೇಳಿದ್ಮೇಲೆ ಅವ್ನಿಗೆ ಮದುವೆ ಮಾಡಿದೆ ಇನ್ನೇನು ಉಳಿದಿದೆ ನನ್ನ ಹತ್ರ? ಜಯ ರೀ, ನೀವೇನು ಹೇಳಕ್ಕೆ ಹೊರಟಿದ್ದೀರ ಅಂತ ನನಗೆ ಗೊತ್ತು. ನನ್ನ ಮಗನ ಬಗ್ಗೆ ಏನೂ ಗೊತ್ತಿಲ್ಲದಿರೋ ಹುಡುಗಿನ ಕರ್ಕೊಂಡು ಬಂದು ಅವನ ಹತ್ರ 3 ಗಂಟೆ ಹಾಕ್ಸಿದ್ರೆ ಅದು ನೀವು ಹೇಳಿದ ಹಾಗೆ ಮೋಸ. ಆದರೆ ಸಾಕ್ಷಿ ಹಾಗಲ್ವಲ್ಲ ರೀ. ಚಿಕ್ಕ ವಯಸ್ಸಿಂದನೂ ವಿಕ್ರಮ್ನ ಪ್ರೀತಿಸಿರೋಳು, ಅವನೇನು ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿರೋಳು. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಕ್ರಮ್ನ ಬಿಟ್ಟು ಬೇರೆ ಯಾರ ಹತ್ರನೂ ತಾಳಿ ಕಟ್ಟಿಸ್ಕೊಳ್ಳಲ್ಲ ಅಂತ ಹಠ ಹಿಡ್ದಿರೋಳು. ಒಂದಿನ ಬದುಕಿದ್ರು ವಿಕ್ರಮ್ ಹೆಂಡತಿಯಾಗಿ ಬದುಕ್ತೀನಿ ಅಂತ ಸುಮಾರು ಸಲ ನನ್ನ ಹತ್ರ ಹೇಳಿದಾಳ್ರಿ ಅವಳು. ಈ ಸಂದರ್ಭದಲ್ಲಿ ಸಾಕ್ಷಿನ್ ಬಿಟ್ರೆ ವಿಕ್ರಮ್ಗೆ ಸರಿಯಾದ ಜೋಡಿ ಬೇರೆ ಯಾರೂ ಇಲ್ಲ ರೀ. ದಯವಿಟ್ಟು ರೀ, ನಿಮ್ಮ ಹಠನ ಬಿಟ್ಟು ಪರಿಸ್ಥಿತಿನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸರಿ, ನಿನ್ನ ಇಷ್ಟದಂತೆ ಆಗಲಿ. ಆದರೆ ಹಿಂದೆ ಮುಂದೆ ಯೋಚನೆ ಮಾಡಿದೆ ಅವ್ರು ಎಲ್ಲ ಕಂಡೀಷನ್ಗಳಿಗೂ ಒಪ್ಪಿ ಮಾತು ಕೊಟ್ಬಿಟ್ಟಿಯಲ್ಲ, ಅದನ್ನು ನಿನ್ನಿಂದ ನೆರವೇರ್ಸೋಕ್ಕಾಗತ್ತಾ? ಅದು ವಿಕ್ರಮ್ನ ನಂಬ್ಕೊಂಡು. ನನ್ನ ಮಗ ನನ್ನ ಮಾತನ್ನ ಕೇಳ್ತಾನೆ ರೀ. ಒಂದು ಕಾಲದಲ್ಲಿ ನಾನು ಹೀಗೆ ನಂಬಿ ಏಮಾರ್ದವನು. ಆದರೆ ಈ ವಿಷಯದಲ್ಲಿ ಹಾಗಾಗಲ್ಲ. ಅತಿಯಾದ ಆತ್ಮವಿಶ್ವಾಸ. ಅದೇನೇ ಆಗಲಿ ರೀ, ಒಂದು ಕ್ಷಣ ನೀವು ಯೋಚನೆ ಮಾಡಿ, ನಮ್ಮ ನಂತರ ನನ್ನ ಮಗ ಏನಾಗ್ತಾನೆ ಅಂತ. ನಾವಿರೋವರೆಗೂ ಮಗ ಅನ್ನೋ ಮಮಕಾರದಿಂದ ನೋಡ್ಕೋತೀವಿ. ನಮ್ಗೇನಾದ್ರೂ ಆದ್ರೆ ಅವನು ಒಂಟಿ ಮರ ಆಗಲ್ವೇನ್ರಿ? ಅದಕ್ಕೆ ರೀ, ಒಬ್ಬ ತಾಯಿಯಾಗಿ ನನ್ನ ಪ್ರಯತ್ನನ ನಾನು ನಿಷ್ಠೆಯಿಂದ ಮಾಡ್ತಾ ಇದ್ದೀನಿ. ಸರಿ ಜಯ, ನೀನು ಅನ್ಕೊಂಡ ಹಾಗೆ ಎಲ್ಲ ನಡೆದು ಅವನ ಬದುಕು ಸರಿ ಹೋದರೆ ಇನ್ನಷ್ಟೇ ನನಗೂ ಸಂತೋಷನೇ. ಆದರೆ ಈ ಮದುವೆ ವಿಷಯದಲ್ಲಿ ನನಗೆ ಆಸಕ್ತಿನೂ ಇಲ್ಲ, ಇಷ್ಟವೂ ಇಲ್ಲ. ಆದರೆ ನಿನಗೋಸ್ಕರ ನಾನು ನಿನ್ನ ಜೊತೆ ನಿಲ್ತೇನೆ. ಹೊರಡಲ್ವಾ?
ಅಣ್ಣ ಅಣ್ಣ ಓ ಅಣ್ಣ ಪಾರ್ಟಿ ಮುಡ್ಬೋದ ಅಂತ ಕಾಣುತ್ತೆ. ಇನ್ನೇನು ಸಾಂಗು ಡ್ಯಾನ್ಸ್ ಅಷ್ಟೇನೆ. ಯಾರೋ ಈ ಟೈಮಲ್ಲಿ ಕರೆಕ್ಟ್ ಸಿಂಕಲ್ ಮ್ಯೂಸಿಕ್ ಕೊಡ್ತಾ ಇರೋದು. ಹೇಗಿದ್ದೀರಾ ಮಿಸ್ಟರ್ ಗಂಡ? ಏನೋ ಮಿಸ್ಟರ್ ಗಂಡನ? ಹೌದು, ನಾನು ಇವನ್ಗೆ ಹೆಂಡತಿ ಅಂದ್ರೆ ಇವ್ ನನಗೆ ಗಂಡ ತಾನೇ. ಬಾಯಿ ಬಂದ ಮಾತಾಡಿದ್ರೆ ಬಾಯಿ ಮೇಲೆ ಬಾರಿ ಆಗ್ತೀನಿ ಕಡೆ. ಯಾಕೆ ಕೋಪ ಮಾಡ್ಕೋತೀಯ ಮಿಸ್ಟರ್ ಗಂಡ? ನಾನು ನೀನು ಎದುರು ನೋಡ್ತೀವಿ, ಟೈಮ್ ಇವಾಗ ಬಂದಾಯ್ತು. ಅದಕ್ಕೆ ತಾನೇ ನಮ್ಮಿಬ್ರಿಗೂ ಮದ್ವೆ ಆಗ್ತಿರೋದು. ಏಯ್ ಟೆಂಪರ್, ಹುಚ್ಚಾಸ್ಪತ್ರೆ ಒಂದು ಫೋನ್ ಮಾಡ. ನಮ್ಮ ಸಾಕ್ಷಿನ ಈ ಸ್ಥಿತಿಯಲ್ಲಿ ನೋಡೋಕ್ಕಾಯ್ತಾ ಇಲ್ಲ ನನಗೆ. ಅಲ್ವಾ ಪಾಪ ಸಾಕ್ಷಿ. ಸರಿ, ಹಾಸ್ಪಿಟಲ್ ನಂಬರು ಗೂಗಲ್ ತಾನೇ ಕೇಳು, ಹೇಳುತ್ತೆ. ಹೌದು ಹೌದು, ಖಂಡಿತ ಫೋನ್ ಮಾಡಿ ಕರೆಸಿ. ನಿಮ್ಮೆಲ್ರಿಗೂ ಟ್ರೀಟ್ಮೆಂಟ್ ಆಗಲೇಬೇಕು. ಮಕ್ಕಳ, ನಿಜವಾದ ಪ್ರೀತಿಗೆ ಯಾವತ್ತೂ ಸೋಲಿಲ್ಲ ಅನ್ನೋದಕ್ಕೆ ನಾನೇ ಉದಾಹರಣೆ. ಅದಕ್ಕೆ ತಾನೆ ನಮ್ಮಿಬ್ರು ಮಧ್ಯೆ ಇದ್ದಿದ್ ವೇದ ಹೇಗೆ ಓಡೋದ್ಲು. ನಮ್ ರೂಟು ಇವಾಗ 100% ಕ್ಲಿಯರ್. ವಿಕ್ರಮ್ಗೆ ನಾನೇ ಜೋಡಿ. ನೋಡಾಟೋ, ಇವತ್ತೇನೋ ಸ್ವಲ್ಪ ಒಳ್ಳೆ ಮೂಡಲ್ಲಿದ್ದೀನಿ, ಅದಕ್ಕೆ ಬೈಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಸ್ವಲ್ಪ ತಲೆ ಕೆಟ್ಟರು ಗೊತ್ತಲ್ಲ ನನ್ನ ಬಾಯಿ ಬಗ್ಗೆ. ನೀನ್ ನನ್ನನ್ನಲ್ದೆ ಇನ್ಯಾರನ್ನ ಬೈತೀಯ ಮಿಸ್ಟರ್ ಗಂಡ? ಅರೆ, ಮದ್ವೆ ಕಳೆ ಬಂದ್ಬಿಡ್ತು ನಿಂಗೆ. ಏನಮ್ಮ ಸಾಕ್ಷಿ ನೀನು? ಯಾವಾಗಲೂ ಅವ್ನಿಗೆ ಮದುವೆ ಮದುವೆ ಅಂತ ಉರಿಸ್ತಾನೆ ಇರ್ತೀಯ. ಉರಿಸ್ತಾ ಇದ್ದೀನ, ನನ್ನ ಉತ್ಸಾಹನ ಬರಸ್ತಾ ಇದ್ದೀನಿ. ನಮ್ಮ ಮನೆಯವರು ಇವ್ರ ಮನೆಯವರು ಇಬ್ರು ಮಾತಾಡಿ ನನ್ಗೂ ವಿಕ್ರಮ್ಗೂ ಮದ್ವೆ ಸೆಟ್ ಮಾಡೇ ಬಿಟ್ರು. ಏಯ್, ಏನೇ ಹೇಳ್ತಿದ್ಯಾ? ನಾನ್ ಜೋಕ್ ಮಾಡ್ತಿಲ್ಲಪ್ಪ. ದೇವ್ರಣೆಗೂ ನನ್ಗೂ ನಿನ್ಗೂ ಮದ್ವೆ ಫಿಕ್ಸ್ ಆಗೇ ಬಿಡ್ತು. ಏ ಹಲೋ, ಎಲ್ಲ ಹೋಗ್ತಿದ್ಯಾ? ಏ ಸಾಕ್ಷಿ, ನೀನು ನಮ್ಮ ತಮಾಷೆ ಮಾಡ್ತಾ ಇಲ್ಲ ತಾನೆ? ನಾನು ಯಾಕಂತ ಜೋಕ್ ಮಾಡ್ಲಿ? ಎಷ್ಟು ವರ್ಷದ ಕನ್ಸು ಇವಾಗ ನನ್ಸಾಗ್ತದೆ. ನನ್ ಮದ್ವೆ ಬಗ್ಗೆ ನೆನೆಸ್ಕೊಂಡ್ರೆ ನಂಗೊಂಥರ ಅನ್ನಿಸ್ತಿದೆ. ಪರವಶನಾದೇನು. ಚೈತ್ರ, ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ಏನು ಪ್ರಾಬ್ಲಮ್? ಚೈತ್ರ, ಹಿಂಗೆ ಸೈಲೆಂಟ್ ಆಗಿದ್ರೆ ನನಗೇನು ಗೊತ್ತಾಗುತ್ತೆ? ಮಾತಾಡು. ನೋಡು, ಯಾವುದೇ ಪ್ರಾಬ್ಲಮ್ ಆಗಿರಲಿ ಅದಕ್ಕೊಂದು ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ. ಹೇಳು, ಏನು ವಿಷಯ? ನಾಳೆ ನಮ್ಮ ಪ್ರೀತು ಬರ್ತಡೇ ರೀ. ಹಾಂ, ಹೌದು. ಅದಕ್ಕೇನೀಗ? ಪ್ರತಿ ವರ್ಷ ಅವ್ನ ಬರ್ತ್ಡೇ ಬಂತು ಅಂದ್ರೆ ನಾವೆಲ್ಲ ಎಷ್ಟು ಅದ್ದೂರಿಯಿಂದ ಆಚರಣೆ ಮಾಡ್ತಿದ್ವಿ ಗೊತ್ತಾ? ಈ ವರ್ಷನೂ ಗ್ರ್ಯಾಂಡ್ ಆಗೇ ಸೆಲೆಬ್ರೇಟ್ ಮಾಡೋಣ. ಅದರಲ್ಲೇನು ಪ್ರಾಬ್ಲಮ್ಮು? ಪ್ರೀತುನೇ ಪ್ರಾಬ್ಲಮ್ ರೀ. ಪ್ರೀತಮ್ಮೇ ಪ್ರಾಬ್ಲಮ್? ನನಗೆ ಅರ್ಥ ಆಗಲಿಲ್ಲ ಚೈತ್ರ, ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ಈ ಸಲ ಅವನು ಬರ್ತ್ಡೇ ಮಾಡ್ಕೊಳಲ್ವಂತ. ಏನು, ಬರ್ಡೇ ಮಾಡ್ಕೊಳಲ್ವ? ಯಾಕೆ? ವೇದ ಬೇಜಾರಲ್ಲಿದ್ದಾಳೆ. ಈ ಟೈಮಲ್ಲಿ ಅವಳ ಮುಂದೆ ನಾವೆಲ್ಲ ಸಂಭ್ರಮಾಚರಣೆ ಮಾಡಿದ್ರೆ ಅವಳ ಮನ್ಸಿಗೆ ಕಷ್ಟ ಆಗ್ಬೋದು. ಅದಕ್ಕೆ ಬೇಡ ಅಂತಿದ್ದಾನ್ರಿ. ಇದಕ್ಕೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಚೈತ್ರ ನನಗೆ.
ಯಾರು ಹೆಂಗೆ ಬೇಕಾದರೂ ಇರಲಿ ನಾನು ಸಂತೋಷವಾಗಿದ್ದರೆ ಸಾಕು ಅನ್ನೋ ಈ ಕಾಲದಲ್ಲಿ ಪ್ರೀತಮ್ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನಲ್ಲ, ಗ್ರೇಟ್ ಅದು. ಪ್ರೀತಮ್ ನನ್ನ ಭಾಮೈದ ಅಂತ ಹೇಳ್ಕೊಳ್ಳೋದಕ್ಕೆ ಐ ಫೀಲ್ ಲಕ್ಕಿ, ಹಾನರ್ಡ್, ಹೆಮ್ಮೆ ಅನ್ಸುತ್ತೆ ನನಗೆ. ಏನು ಹೆಮ್ಮೆ ಪಟ್ಕೊಂಡು ಏನ್ರಿ ಪ್ರಯೋಜನ? ವೇದ ಜೊತೆ ಅವ್ನು ಕನ್ಸು ಕಾಣ್ತಿದ್ದ ಮದುವೆನೇ ಮುರಿದು ಬಿದ್ಮೇಲೆ ಅವ್ನು ಒಂಥರ ಆಗ್ಬಿಟ್ಟಾರೆ.